ಮೇಲೆ ಬಿದ್ದಿದ್ದ ವರುಣ್ ನ್ಯೂ ಫ್ಲಾಟ್ ತೊಗೊಳೋಣ. ಎಕಡೆ ಬ್ರೋ ಇದು ಎಕಡೆ ಬರುತ್ತೆ? ಇಲ್ಲಿ ಕಂಬರಘಟ್ಟ. ಸಲಾಂ ವಾಲೇಕುಂ ಬೈ. ವಾಲೇಕುಂ ಅಸ್ಸಲಾಂ. ಯಾಕೆಂತ ರಾಜಸ್ಥಾನಿ ಕೊಟ್ಬಿಡ ಬಾ ಬಾ ಬಾಯ್. ನೀನು ಹಾಕ್ಯ ಫಸ್ಟ್. ಎಸ್ ವರುಣ್ ರಾಜಸ್ಥಾನಿ. ಈಗ ವರುಣ್ ಪ್ಯಾಂಟ್ ಹಾಕೋಣ. ನನಗೆ 10 ರೂಪಾಯಿ ಆ್ಯಕ್ಟಿಂಗ್ 10 ರೂಪಾಯಿ ಆ್ಯಕ್ಟಿಂಗ್ ಇದ್ದಾರೆ ಸಾಕಡಿ. ಯಾರಿಗೋ ಬಿಲ್ ಹೊಡ್ಯಾಗತ್ತಾನಲ್ಲ ಇವ. ಗಂಟ್ಲಕ್ಕೆ ಸೀದಾ ಕಟ್ಟಂಗ ರೈಡ್. ಮತ್ತೆ ಇದೇನು ಮೂರ್ತಿ ಅಲ್ಲ, ಇದು ಒರಿಜಿನಲ್. ಏನ ಸಣ್ಣ ಕತ್ತೆ ದೊಡ್ಡ ಕತ್ತೆ ಸೇಮ್ ಆಯ್ತಪ್ಪ. ಅದ್ ನೋಡಿ ಗೈಸ್, ಇದೆಲ್ಲ ಚೈಲ್ಡ್ಹುಡ್. ಇದೇ 90s ಕಿಡ್ಸ್ ಇಂದ ಗೈಸ್ ಇದು ಪೂರಾ. ಗೈಸ್ ಈಗ ಇಂಥ ರೇಷಾಗ ಈಗ ಹೊಂಟೀವ್ರಿ ನಾವು. ಓಡಿ ಅನಾಹುತ ಬಂದ್ವಿ, ಫೈನಲಿ ಮಿಸ್ ಆಗ್ಬಿಡ್ತೆ. Can't tell me nothing about this coke. Can't tell me nothing about this crack. ನಮ್ಮೆಲ್ಲ ಮಿಲ್ಲೆ ಬಿದ್ದಿದ್ದ. ಇಲ್ಲೇ ಕುಂದು ಇಲ್ಲೇ ಮಾಡೋಕಂದ್ರೆ ನಮ್ಮೆಲ್ಲ ಮಿಲ್ಲೆ ಬಿದ್ದಿದ್ದ. ಇಲ್ಲಿ ಇಲ್ಲೊಂದು ವಾಟರ್ ಸ್ಲೈಡ್ಸ್ ಇದೆ. ಅಲ್ಲೊಂದು ಇನ್ನೊಂದು ದೊಡ್ಡದೈತೆ ವಾಟರ್ ಸ್ಲೈಡ್ಸ್. ವರುಣ್ ನ್ಯೂ ಫ್ಲಾಟ್ ತೊಗೊಳೋಣ. ಎಕಡೆ ಬ್ರೋ ಇದು ಎಕಡೆ ಬರುತ್ತೆ? ಇಲ್ಲಿ ಕಂಬರಘಟ್ಟ. ಎಷ್ಟು ಬಿತ್ತು ಬ್ರೋ ಇದು ನಿಯರ್ ಬೈ ಎಲ್ಲ? ಹೌದು, ಅಂದ್ರೆ ನಿಮಗೆ ಪೂರ ಚೀಪ್ ಆ್ಯಂಡ್ ಬೆಸ್ಟ್ ಇದ್ರಾಗ ಸಿಗೋದು. ನೀವು ಅಕ್ಬರ್ ಕಡೆ ಅವರ? ಅಕ್ಬರ್ ಆವಾಗಿನ ಕಾಲದಾಗ ನಮ್ಮ ಆಂಟಿ ಏನೆಲ್ಲ ರಾಜ್ಯದ ಇದ್ರು. ಹಾಂ ಪೂರ ಈ ಥರ ಇದೆ. ಪೂರ ಅನಾಹುತ ಇದಕ್ಕೆ ಇದೆ ಟೋಪಿ. ಅಕ್ಕೆ ಸೇಮ್ ಅದು ಇದು ಇದ್ರ ಮ್ಯಾಗ ಹಚ್ಕೊಂಡು ಇದು ಕುದುರೆ ಮ್ಯಾಗ ಕುಂತು ಬಿಡಿ. ಹಾಂ ಹೆಂಗೆ ಹಾಕೋಣಲ್ಲ ಸೇಮ್ ಲ್ಯಾ ಸಾಬ್ರಕ್ಕಿಂತ ಕಡೆ ನೋಡಿ. ಯಾರೋ ಸಾಬ್ರು ಹುಡುಗಿದ್ರೆ ಕೂಡ. ಸಲಾಂ ವಾಲೇಕುಂ ಬೈ. ವಾಲೇಕುಂ ಅಸ್ಸಲಾಂ. ಅದೇ ಬೀರ್ಬಲ್ ಯಾವ್ದು ಇದು ಲೇವಣ ಮುಂದಕ್ಕೆ ಇದು ಬರುತ್ತೆ. ಇದು ಅದು ಇದು 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 ಚೆನ್ನಾಗೈತೆ. ಅದು ಮದಿ ಹುಡುಗ ಹಾಕ್ತಾರಲ್ಲ ಕುದುರೆ ಏರ್ ಮೇಲೆ. ಓಹ್ ಸೆಟ್ ಸೆಟ್ ಆಗೈತೆ ನೋಡಿ. ಬಾ ಎಸ್ ಗಾಯ್ಸ್, ಈಗ ಹೊಸದು ಇದು ತೊಗೊಂಡಿವಿ. 41 ಫ್ಲ್ಯಾಟ್ ಆದಂಥ ಮನೆ ತೊಗೊಂಡಿವಿ. ಈಗ ರೆಡಿ ಆಗತ್ತೀವಿ ನಮ್ಮ ಮದುವೆಗೆ. ಹೆಂಗೈತಿ ಇದು? ಚಲೋ ಐತಲ್ಲ? ಇಲ್ಲೇ ನಿನ್ನ ಮಕ್ಕಕ್ಕರ ಸೆಟ್ ಆಗತೈತೆ ಇಷ್ಟೇ ಇದು. ಇಲ್ಲಿ ತಲೆ ಮೇಲೆ ಕೊಡ ಇಟ್ಕೊಂಡು ಹೋಗ. ಇಲ್ಲೇ ಅದಲ್ಲ ಅದು ಜಿಬ್ರಾ ಡ್ರೆಸ್ ಮೇಲೆ ಹಾಕೋದು. ಎಲ್ಲ ಐತಲ್ಲ, ಅಲ್ಲ ಐತೆ ನೋಡಿ. ಯಾಕಲ್ಲಿ ಅಲ್ಲ ಐತೆ ನೋಡ. ಇವನ್ ಸೈಜ್ ಐತಾಗ ಸೈಜ್ ಯಾವ ಡ್ರೆಸ್ ಇದು? ಯಾಕೆಂತ ರಾಜಸ್ಥಾನಿ ಕೊಟ್ಬಿಡ. ಬಾ 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 ಇಲ್ಲೇ ಎಲ್ಲಿ ಬಾ ಅಪ್ಪ. ಈಗ ವರುಣ್ ರಾಜಸ್ಥಾನಿ. ಹಾಂ ಆಕೆ ಹಂಗೆ ಆಕೆ ಕರೆಕ್ಟ್ ಸೆಟ್ ಆಗತ್ತೆ ಆಕೆ. ಪ್ಯಾಂಟ್ ಕೂಡ ಇದೆ. ಹಾಂ ನೀನು ಹಾಕ್ಯ ಫಸ್ಟ್. ಎಸ್ ವರುಣ್ ರಾಜಸ್ಥಾನಿ. ಎಸ್ ಇಲ್ಲ ಅಲ್ಲೇ ರಾಜಸ್ಥಾನಿ ಹಣೆ. ನೀನು ಹಾಕಿ ನೀ ಪೂರ ಹಾಕ್ಯಂಡ್ರೆ ಹಾಕ್ಯವ ಫುಲ್ ಸೆಟ್. ಹಾಂ ಅದು ಕಟ್ಕೋಬೇಕ ಅದನ್ನ. ಹಾಂ ಇಲ್ಲಿಂದ ಇಲ್ಲಿಗೆ ಇದು ಇಲ್ಲಿ ಹಿಂಗ. ಹಾಂ ಕಾರ್ತಿಕಿಂದ ಡ್ರೆಸ್ ನೋಡಿದ್ ಯಾವ್ದು? ಎಸ್ ನೋಡೋಣ ಈಗ ಫುಲ್ ತೋರಿಸ್ಬೇಡ. ಹಾಂ ಹಂಗೆ ಓಕೆ. ಎಸ್ ಈಗ ವರುಣ್ ಪ್ಯಾಂಟ್ ಹಾಕೋಣ ರಾಜಸ್ಥಾನಿದು. ಬಾ ಸೈಕ್ ಸೆಟ್ ಆಗುತ್ತೆ ನೋಡೋಣ. ಸೈಕ್ ಮತ್ತೆ ಯಾವ್ದು ಬೇಕು ನಿಮ್ಗೆ? ಯಾವ ಕಲರ್ ಬೇಕು ಗೈಸ್? ವರುಣ್ ಫೈನಲಿ ರೆಡಿ ಅದ. ಅಕ್ಕ ಟೋಪಿ ಅವನಿಗೆ ಹೆಂಗೆ ಅನ್ಸಾಗತ್ತೆ ತೋಣ? ರಾಜಸ್ಥಾನದ ಏನೋ ಒಂದು ಭಾಷೆ ಮಾತಾಡ. ಅಷ್ಟೇ ಹೇಳಿ ಇರೋ ಬರೋದಿಲ್ಲ. ಚಾಯೋ ಹೆಂಗೆ? ಹಾಂ ಆಗತ್ತಿಲ್ಲ. ಈಗ ಹರಿಯಾಗಿರೇ ಪಡ್ದೆಪ್ಪ ಯಪ್ಪ. ಹಾಂ ಸ್ವಲ್ಪ ಇದು ಕೂರ್ ಸೈಡಿಗೆ ಇದು ಮಾಡಕ್ಕೆ. ಫೈನಲಿ ನಮ್ಮ ಟೈಗರ್ ರಾಜಸ್ಥಾನಿ ಏನು ಇದ್ರಾಗ ರೆಡಿ ಆಗ್ಯಾನ. ಬಾಲ್ಯ ಅವಣ ಬಲ್ಲೆ ನೀನು ಇದು ಅಲ್ಲಿ ಇದು ಇಟ್ಕ ಬಲ್ಲೆ ಭಾರಿ ಸೆಟ್ ಆಗತ್ತೆ. ಹಾಂ ಇಲ್ಲೇ ನಿಂದ್ರಿ, ಇಲ್ಲೇ ಡೋರಿ ನಿಂದ್ರಿ. ಬ್ಲೂ ಕಲರ್ ಭಾರಿ ಬರ್ತಲೆ ಅವಣ. ಎಸ್ ಹೆಂಗೆ? ಸೈಕ್ ಈಗ ನೋಡಿ ಕಳೆ ಗೈಸ್. ನನಗೆ ರೇಟಿಂಗ್ ಹಾಕ್ಬೇಕು ವರುಣ್ ರಾಜಸ್ಥಾನದಾಗ ಹೆಂಗೆ ಕಾಣ. ರಾಜಸ್ಥಾನದಾಗ ಎಲ್ಲ ಇದೆ. ಹಾಂ ಇಲ್ಲ ಹೊಟ್ಟೆ ಏನು ಕಾಣಲ್ಲ ಇದ್ರೆ. ಮತ್ತೆ ಇಲ್ಲ ಹೌದು ಲೇವಣ. ಇದಕ್ಕೆ ಮೇನ್ ರಾಜಸ್ಥಾನದೊಳಗೆ ಮೇನ್ ಕುದುರೆ ಅಲ್ಲ. ಬಾಲಿ ಇಲ್ಲಿ
ಅಲ್ಲಿ ಅದ್ರ ಶೂಟ್ ಮಾಡಮ್ಮ ಅಲ್ಲಿ ಅಲ್ಲಿಂದ ಅಲ್ಲಿಂದ ಎಸ್ ಗೈಸ್ ಯಾರೋ ಈ ಬಿಲ್ಲು ಬಾಣ ಹೊಡೆಯಾಗತ್ತಾನ ಯಾರಿಗೆ ಹೊಡೆಯಾಗತ್ತಾನ ನನಗೆ 10 ರೂಪಾಯಿ ಆ್ಯಕ್ಟಿಂಗ್ 10 ರೂಪಾಯಿ ಆ್ಯಕ್ಟಿಂಗ್ ಇದ್ದಾರೆ ಸಾಕ್ತಡಿ ಯಾರಿಗ ಬಿಲ್ಲು ಹೊಡೆಯಾಗತ್ತಾನಲ್ಲ ಇವ ಗಂಟ್ಲಕ್ಕೆ ಸೀದಾ 100 ರೂಪಾಯಿ ಆ್ಯಕ್ಟಿಂಗ್ ಬೇಕಾ 100 ರೂಪಾಯಿ ಬೇಡ 10 ರೂಪಾಯಿ ಆ್ಯಕ್ಟಿಂಗ್ ಸಾಕು ಇದು ಲೇವಣ ಫೆದರ್ ಎಸ್ ಗೈಸ್ ವರುಣ ಅವ್ರ ಮಿಸ್ಸಸ್ ಹಿಂಗೆ ಫ್ಯೂಚರ್ ಅಣ್ಣ ಈ ಡ್ರೆಸ್ ಹಾಕ್ಸ್ಬೇಕಾಯ್ತು ನೋಡಿ ಅಣ್ಣ ನೀನೀಗ ಅಂದರೆ ಕಪಲ್ ಇಲ್ಲ ಇಲ್ಲೇ ಐತೆ ನೋಡಪ್ಪ ಒರಿಜಿನಲ್ ಅಣ್ಣ ನಿಂದ ಇಲ್ಲ ನಿಂದು ಇಲ್ಲೇ ಐತೆ ನೋಡಿ ಟಂಗ ರೈಡ್ ಮತ್ತು ಇದೇನು ಮೂರ್ತಿ ಎಲ್ಲ ಇದು ಒರಿಜಿನಲ್ ಒದ್ದಾಡಕತ್ತೈತಿಲ್ಲ ಕಣ್ಣು ಪಿಕ್ಕಿಸಕತ್ತೈತೆ ನೋಡ್ರಿ ಮತ್ತೆ ಒರಿಜಿನಲ್ ಇದೆ ಕರೆಗೂ ಇದೇ ಇದೆ ಮತ್ತೆ ಮೂರ್ತಿ ಅನ್ಕೊಳಕತ್ತಾರ ಏನಿಲ್ಲ ಮತ್ತೆ ಮೂರ್ತಿ ಅನ್ಕೊಳಕತ್ತ ಇದೆ ರಿಯಲ್ ಹಂಗ ಒಣ ಇದು ಅಳ್ಳಾಡಿಸ್ಲಿ ಒಣ ಇದು ಮತ್ತೆ ಇದು ಅನ್ಕೊಂಡ್ಬಿಡ್ತಾರ ಅಲ್ಲ ಹಿಂಗೆ ಸೋರ ತಲೆ ಮ್ಯಾಗ ಸೋರ್ ಬಾ ಒದೆಲ್ ಬಾ ಅಲ್ಲಿ ಅಪ್ಪ ಅದು ನೋಡಲ್ಲಿ ಅವ ಪೊಸಿಷನ್ ತಗೊಂಡೈತೆ ನೋಡಿ ಕಾಲ ಮಗನೇ ಇದು ಒರಿಜಿನಲ್ ಗೈಸ್ ಟಂಗ ಅಣ್ಣ ಹತ್ತಿರ ಸರಿ ಕಡವಾ ಹಾಂ ಅಣ್ಣ ಚಕಡಿ ಅಂದ ಇದ್ರದ್ದು ಹಿಡಿಯ ಚಕಡಿ ಮುಂದೆ ಹಿಡಿ ಹತ್ತಳ ತಳ್ಳಿ ಇದು ಮಾಡಾಕತ್ತಾರ ಹಾಂ ಚಲ್ಲ ಗಾಡಿ ಈಗ ವರುಣ್ ಅವ್ರ ಫೇವ್ರೇಟ್ ರೈಟ್ ಎಸ್ ಇವಂಟ ಇದು ಸಣ್ಣ ಕತ್ತಿ ಇದು ದೊಡ್ಡ ಕತ್ತಿ ಕರೆಕ್ಟ್ ಆಯ್ತಾ ಡೈಗ ಸಣ್ಣ ಕತ್ತಿ ದೊಡ್ಡ ಕತ್ತಿ ಸಣ್ಣ ಕತ್ತಿ ದೊಡ್ಡ ಮತ್ತೇನು ಕತ್ತಿ ಕತ್ತಿಲಿ ರೆಸಾರ್ಟ್ಸ್ ಮತ್ತು ಇದು ಸುಮ್ಮನೆ ಇದಂತಲ್ಲ ಇದು ಸೈಕತ್ ಗೈಸ್ ರೆಸಾರ್ಟ್ ಇವೆಲ್ಲ ರೆಸಾರ್ಟ್ಸ್ ಗೈಸ್ ಇವೆಲ್ಲ ನೋಡ್ತಾ ಮಾಡ್ಯಾರ ಇವೆಲ್ಲ ವಿತ್ ಎ ಸಿ ಎಲ್ಲ ಇರುತ್ತೆ ನಾನು ದೂರದಿಂದ ನೋಡ್ತೀನಿ ಇದೇನು ಸ್ಟಿಕ್ಕರ್ ಅಂತ ಅನ್ಕೊಂಡೆ ಸ್ಟಿಕ್ಕರ್ ಎಲ್ಲ ಇದೆ ರಿಯಲ್ ಕಲರ್ ಗೈಸ್ ಲಿಟ್ರಲಿ ಸೈಕ್ ಐತ್ಲಿ ಅಣ್ಣ ಅಲ್ಲಿ ಅಲ್ಲಾಡಿಸ್ಬಿಟ್ಟೆ ಅಲ್ಲಿ ರಿಯಲ್ ಇದಾಗ ಅಣ್ಣ ಬಗ್ ಅಂತೆ ಹಿಂಗೆ ಇಲ್ಲ ಅಲ್ಲಿ ವಿಂಗ್ಸ್ ಇಲ್ಲ ವಿಂಗ್ಸ್ ಬೇಡಪ್ಪ ಆಯ್ತು ನೀವು ಮಾಡಿ ಸ್ವಲ್ಪ ಒಂದ ಇದು ಈ ಕಡೆ ಕೈ ಲೇ ಅದು ಕೈ ನೋಡಕ್ಕೆ ಹಿಂಗಲ್ಲ ಕೊಕ್ಕೆ ಅಲ್ಲ ಅದು ಸೇಮ್ ಮಾಡಿದ್ರೆ ಕಾಪಿರೈಟ್ ಬರುತ್ತೆ ಡಿಫರೆಂಟ್ ಆಯ್ತಪ್ಪ ಅದು ನೋಡಕ್ಕೆ ಬಳ್ಳೋಡ್ ಮುಂದಲ್ದ ಕೈ ಇದು ಹಿಂಗಲ್ಲ ಸ್ಟ್ರೇಟ್ ನೋಡಾಳಕ್ಕೆ ಇಲ್ಲಿ ಈ ಸ್ಟ್ರೇಟ್ ಕಾಪಿರೈಟ್ ಆಗ್ತದೆ ಎಸ್ ಗೈಸ್ ಈಗ ಫೈನಲಿ ಆದಂಥ ಸ್ನ್ಯಾಕ್ಸ್ ಟೈಮಿಗೆ ಬಿಸಿ ಮಿರ್ಚಿ ಮಂಡಕ್ಕಿ ಗೈಸ್ ಅದಾದಮೇಲೆ ಕಡಕ್ಕೆ ಒಂದು ಚಾಯ್ ಇರುತ್ತೆ ಈ ಕಡೆ ನನ್ನ ಮೊಬೈಲು ಪೂರ ನಂದು ಅದನ್ನು ಚಾರ್ಜ್ ಐತೆ ಅಲ್ಲಿ ಅನ್ನೋತ ಆಗ್ಬಿಡೈತಿ ಈಗ ಐಫೋನ್ದು ಅನ್ನೋತ ಚಾರ್ಜ್ ಇಲ್ಲ ಕೊರೋನ ಸಿಕ್ಕಾಪಟ್ಟೆ ಸ್ನ್ಯಾಪ್ ಆಗ್ತಿದ್ದಾನೆ ಬಿಸ್ ಫುಲ್ಲಿ ಮಂಡಕ್ಕಿ ತಿನ್ನೋಣ ಗೈಸ್ ನಾವೊಂದೀಗ ಪೂರ ಹಳ್ಳಿಯ ಮನೆಗೆ ಬಂದೀವಿ ವಾ ಮೈ ಗಾಡ್ ಲಿಟ್ರಲಿ ಸೈಗೆ ಆಗ್ತದೆ ಇಲ್ಲಿ ಕಿಟಕಿ ಗಣಿಕ್ ನೋಡಾಕತ್ತಾರ ನಾನು ಯಾರಪ್ಪ ಅಂತೀನಿ ಯಮ್ಮ ಅಣ್ಣ ಫೇಸ್ ಇಡ್ಬಾಲೆ ಫೇಸ್ ಇಡ್ಬಾ ಇಲ್ಲಿ ಅಥೆಂಟಿಕ್ ಗೈಸ್ ಇದು ಫೋಟೋ ಶೂಟಿಂಗ್ ಅಂತ ಹೇಳಿ ಮಾಡಿಸಿದ್ದೀವಿ ಯಪ್ಪ ಫೇಸ್ ಹತ್ರಲಿಂದ ನೋಡೋಕ್ಕಂತ ಆಗಲ್ಲ ದೆವ್ವ ಕಣಂಗೆ ಮಾಡಂತಾರ ಹಳ್ಳಿ ಗೈಸ್ ಹಳ್ಳಿದು ವಾತಾವರಣ ಅಂತ ಕಂಪ್ಲೀಟ್ ಇದು ಕಾಣಾಗಿದೆ ಸೇಮ್ ಎಂಟ್ರೆನ್ಸ್ ಹಳ್ಳಿ ಮನೆಯಾಗ ಹೆಂಗಿರುತ್ತೆ ಅದೇ ಥರ ಬಾಡಿ ಇದೆ ಇಲ್ಲಿ ಪೂರ ಸ್ಟೇಜ್ ಗೀಜು ಎಲ್ಲ ಇಲ್ಲಿ ಐತೆ ಅಣ್ಣ ಇಲ್ವಲ್ಲ ಇಲ್ಲಿ ಫೇಸ್ ಇಡ ನಾನು ಅಲ್ಲಿಡ್ತೀನಿ ಇಲ್ಲಿ ಇಡ್ತೀನಿ ಬಾ ನಾನು ಅದು ಕಿಟಕಿ ಕಣಿಕ್ ನೋಡಾಕತ್ತು ಬಿಟ್ರೆ ಯಾರಪ್ಪ ಆಗೈತೆ ನಾನು ಅದು ಬಾರಿ ಮಾಡ್ರ ಇಲ್ಲಿ ಬಾಡಿ ಅವಣ ಇದು ಹಿಡ್ಕೊಬೇಡ ಫೇಸ್ ಇಡಲ್ಲ ಬಲೆ ಇಡಿ ಬಲೆ ನೀನು ಹೆಂಗೆ ಬೇಕಂಗೆ ಮಾಡಿದೆ ಅದ್ರೊಳಗೆ ಅಲ್ಲ ಏಕೆ ಸೂಟ್ ಆಗ್ತದೆ ಅಂತ ನಾನು ಸೆಟ್ ಆಗಲ್ಲ ಬಾಡಿ ನೀನು ಇದಕ್ಕೆ ಬಾ ಕೂದಲಾಗಿರ್ಲಿಲ್ಲ ಮಸ್ತ್ ನೋಡ ಅಷ್ಟೇ ಸೆಟ್ ಆಗಲ್ಲ ಕೂದಲೇ ಇದಾವಲ್ಲ ಹಿಂದಕ್ಕೆ ಹೋಗ್ಲಿ ಹಿಂದಕ್ಕೆ ಬೀಳ್ತೀನಿ ಹೆಂಗೆ ಕಾಣಕತ್ತ ಕರೆಕ್ಟಾಗಿ ಬಟ್ ಇದ್ರಾಗ ಸೈಕ್ ಕಾಣುತ್ತೆ ತಡಿ ನಾನು ಅಲ್ಲಿ ಬರಲ್ಲ ಪಕ್ಕಕ್ಕೆ ಇಲ್ಲಿ
ಫೈನಲಿ ಬಂದ್ವಿ ರೀ, ಕಂಪ್ಲೀಟ್ ಎಲ್ಲ ಆಯ್ತು ರೀ. ಅನಾಹುತ ಬೆಳಗ್ಲಿಂದ ಲಾಸ್ಟಿಗೆ ಹೋಗ್ಬೇಕಾದ್ರೆ ಇದು ಹುಂಚಿ ಟಕ್ ಇದು ಕೊಡ್ತಾರೆ, ಇದು ತಿನ್ಕೊಂತ ಹೊರೋಣ ಹೋಗಿ ತಿನ್ನಾಗ ಡಸ್ಟ್ಬಿನ್ ನೋಣ ಅದ ಎಲ್ಲಿ ಬರೀ ಗೊತ್ತಡೆ ನಿಮ್ಮ ಭಾಳ ನನಗೆ ಈಗಂತಲ್ಲ ಚೆನ್ನಾಗಿದೆ ಗಾಯ್ಸ್. ಈಗ ಫೈನಲ್ ಎಲ್ಲ ಮುಗೈತ್ರಿ. ಲಾಸ್ಟ್ ಒಂದ್ಸಲ ಟಚ್ ನೋಡೋವಂತ ಕುಸ್ತಿದ ಅನ್ನಾವತ್ತ ನಿಂತು ನೋಡಾಕತ್ತಾರ, ಅದ್ರ ನಾವು ನಿಂತು ನೋಡಾಕತ್ತೀವಿ. ಅಣ್ಣ ಆಯ್ತಣ್ಣ ಅಣ್ಣ ಹಾಕೋಣ ಆಗೋಣ ಅಣ್ಣ ಓಲೆ ಪಾರ್ಟಿಸಿಪೇಟ್ ಮಾಡಿ ಕೈ ಎತ್ತ ನಾನು ಮತ್ತೆ ನೀನು ಹೋದ್ರೆ ಎಸ್ ಗೈಸ್. ಇಲ್ಲಿ ಕಬಡ್ಡಿ ಆಡ್ತಾರ, ಅನಾಥ ಕಬಡ್ಡಿ ಗೈಸ್. ಇದೆಲ್ಲ ಚೈಲ್ಡ್ಹುಡ್, ಇದೇನು 90s ಕಿಡ್ಸಿಂದ ಗೈಸ್. ಇದು ಪೂರಾ ಈಗಿನ ಹುಡ್ರು ಏನು ಬರ್ತಾರಲ್ಲ ಅವಕ್ಕಂತ ಇವಕ್ಕೇನು ಗೊತ್ತಿಲ್ಲ. ಈ ಕಡೆ ಗೋಲಿ ಗುಂಡು ಆಡತ್ತಾರ, ಇಲ್ಲಿ ಗಿಲ್ಲಿ ದಾಂಡು ಆಡತ್ತಾರ, ಇಲ್ಲಿ ಟಯರ್ ಇದಂತೂ ಫಿಕ್ಸ್ ಇದೆ. ಯಾಕಂದ್ರೆ ನಾವು ಫಸ್ಟು ಅಂದ್ರೆ ರನ್ನಿಂಗ್ ಕಲ್ತಿರೋದು ಈ ಟಯರ್ಲಿಂದ. ಸ್ವಲ್ಪ ಓಡಾಡೋದು ಜಾಸ್ತಿ, ಗೋಲಿ ಆಡತ್ತಾರ, ಇದು ಆಡ್ತಿದ್ವಿ. ಇದು ತೆಂಗಿನ ಗೆರೆ ಆಡ್ತಿದ್ವಿ ನಾವು, ಇದು ತೆಂಗಿನ ಗೆರೆ ಕುಂತ ಆಡ್ತಿದ್ವಿ. ಇದು ಅದು ಬೊಗರಿ ಗಾಯ್ಸ್, ಇದು ಅಲ್ಟೆ ಬೊಗರಿ ಅದ. ಇದು ಬೊಗರಿ ಅನ್ನ ಆಡ್ತಿದ್ವಿ. ಇದು ಕುಂಟೆ ಬಿಲ್ಲಿ ಇದನ್ನು ಆಡಿ ನಾನು ಉಂಡೆ ಅಣ್ಣ ಕರೆ ಬರೀ ಇಂಥವೇ. ಇಲ್ಲಿ ಬಂದು ವರಣಿಂದ ಆಟ, ಗಿರಿಗಿರಿಗಿಟ್ಟೆ ಗಿರಿಗಿರಿಗಿಟ್ಟೆ ವಾರಣಗಿಟ್ಟೆ ವಾರಣಗಿಟ್ಟೆ. ಇವೆಲ್ಲ ರೂಟ್ಸು, ಇವೆಲ್ಲ ರೂಟ್ಸ್ ಗೈಸಿದ ಫುಲ್ ಅನಾಥ. ಯಾ ತಗೊಳ್ಳಿ, ಇದು ಮಂಗನಿಂದ ಮಾನವ, ಇಲ್ಲಿಂದ ಮಂಗ, ಇಲ್ಲಿಂದ ಮಾನ ಹಿಂಗ ಗೈಸ್. ಈಗ ಇಂಥ ರೇಷಾಗ ಈಗ ಹೊಂಟೀವ್ರಿ ಸೀದಾ ಹೊಸಪೇಟೆ ಅಲ್ಲ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ ಹೊಂಟೀವಿ. ಅದಕ್ಕೆ ಟ್ರೈನು ಮಿಸ್ ಆಗ್ತದೆ. ನಾವು ಓಡಿ ಓಡಿ ಅನಾಹುತ ಬಂದ್ವಿ, ಫೈನಲಿ ಮಿಸ್ ಆಗ್ಬಿಡ್ತೆ. ಈಗ 8:25 ಮಟ್ಟ ಕಾಯ್ಬೇಕು. ಈಗ 7:40 ದಿನ ಲಿಟ್ರಲ್ಲಿ ಆಗಲಿಲ್ಲ ಗೈಸ್. ಈಗ ಹೋಗೋಣ ಗೈಸ್. ಫೈನಲಿ ಹೊರೋಣ. ಏನಿದು ಅಂಡಾಕ ಏನು ಅಂಡಾಕ ಮಹಾರಾಜ ಅಲ್ಲ, ಅಂಡ ಬಿರಿಯಾನಿ ತಿನ್ನಾಗತ್ತೆ ಗೈಸ್. ಇವತ್ತು ಅನಾಹುತ ಡಯಟ್ ಗಿಯಟ್ ಎಲ್ಲ ಆಗ್ತೈತೆ. ಯಾಕಂದರೆ ಟ್ರೈನ್ ಅನಾಹುತ ಭಾಳ ಅಂದ್ರೆ ಭಾಳ ಡಿಲೇ ಆಗಿಬಿಡೈತೆ. ಅದಕ್ಕೆ 2 ಎಗ್ ಹೋಗ್ತೇನೆ. ನನಗೊಂದು ಉಳಿಸ್ಲಿ, ಈಗ ಜಿಮ್ಮಿಗೆ ಹೋಗ್ಬೇಕಲ್ಲ, ತಿನ್ನಕ್ಕೆ ಅದೊಂದು ತಿನ್ನಂತಾರೆ. ನನಗೊಂದು ಉಳಿಸಿ ಈಗ ನನಗೆ ವೆಜ್ ಬಿರಿಯಾನಿ ಬೇರೆ ಬಂತು, ಹೇಳೋಕ್ಕಾಗಲ್ಲ. ಅಂಡ ತೆಗೆದು ಮೇಲೆ ವೆಜ್ ಗಿಜ್ ಬರೋದು ನನಗೆ ಯಾವ ಸರಿ ನನಗೂ ಗೊತ್ತಾಗೋದಿಲ್ಲ. ಈ ನನ್ನ ಮಗ ಹಂಗೆ ಏನಿಲ್ಲ ನಾಗತ್ತಾನ ನೋಡಿ ಹಿಂಗೆ ತೆಗಿ ನೋಡೋಣ. ಏನ್ಲಿ ಅದು ವೆಜಿಟೇಬಲ್ ಎಲ್ಲ ವೆಜಿಟೇಬಲ್ ಏನು ತತ್ತೆ ಅದು ಆಲೂಗಡ್ಡೆ ವೆಜಿಟೇಬಲ್ ತೆಗಿ ಮತ್ತೆ ಚಂದಕ್ಕೆ ಮುಗಿಸ್ತೀನಿ. ಸಿಕ್ಕಿನ ಚೆನ್ನಾಗೈತೆ ಗೈಸ್. ಈಗ ಫೈನಲಿ ನಾನು ಮನೆಗೆ ಬಂದೆ ಗೈಸ್. ಅವಾಗೆ ಬಂದೀನಿ ರೀ. ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಕುಂತೆ, ಸ್ವಲ್ಪ ಚಾರ್ಜ್ ಒಂದಿಟ್ಟು ಅಟ್ಲೀಸ್ಟ್ ಸ್ವಲ್ಪ ಲಾಗ್ ಮಾಡೋಕ್ಕಾರ ಅಂತಂದು ಈಗ ಅಂತಂದು ಇಟ್ಟೀನಿ. ಈ ಥರ ಇರ್ತದೆ ಗೈಸ್ ನಮ್ಮದು ಟೋಟಲ್ ಜರ್ನಿ. ಎಲ್ಲರೂ ಸ್ವಲ್ಪ ದೂರ ಇದ್ದಾಗ ಈ ಸಲ ಸ್ವಲ್ಪ ಅವಸರ ಆಯಿತು ಎಲ್ಲ. ಏನು ಪ್ಲ್ಯಾನ್ಡ್ ಇದ್ದಿಲ್ಲ ಹೋಗೋದು. ಯಾಕಂದ್ರೆ ಅಲ್ಲಿ ಏನು ಎಂತ ಬರೋದೇನು ಎಂತ ಅವೆಲ್ಲ ಪ್ಲ್ಯಾಂಡ್ ಗೀಂಡ್ ಏನು ಇದ್ದಿದ್ದಿಲ್ಲ. ನಡಕ್ಕೆ ನಾನು ಏನು ಬ್ಲಾಗ್ ಮಾಡಲಿಲ್ಲ ಅಂದರೆ ಹೊರಗಡೆ ಬಂದಾಗ ಏನಾಯ್ತು, ನಮಗೆ ಕರೆಕ್ಟ್ ಇದು ಸಿಗಲಿಲ್ಲ. ಆಟೋ ಡ್ರೈವರ್ ಮ್ಯಾಗ ನಿಂತಿದ್ರು ಜನರು, ಅಲ್ಲ ಹೈವೇ ಮ್ಯಾಗ ಬಸ್ ನಿಂದ್ರಿಸಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಭಾಳ ಮಂದಿ ನಿಂತಿದ್ರೆ ಬಸ್ ನಿಂದ್ರಿಸ್ಬಿಟ್ಟ. ಈಗ ನನ್ನ ಮಕ್ಕಳು ಆಟೋದವರು ಬರಲ್ಲ ನಿಂದ್ರಿಸಲ್ಲ ಅಂತ ಅಂದ್ಬಿಟ್ರು. ಎಕ್ಸ್ಪ್ರೆಸ್ ಹಂಗೆ ಹಿಂಗೆ ಅಂತ ಯಾಮರ್ಸ್ಬಿಟ್ರು. ಮತ್ತು ಅಲ್ಲಿಂದ ಊರಿಗೆ ಹೋದ್ವಿ. ಯಾವ ಊರು, ಮುಂದೊಂದು ಊರು ಬರುತ್ತೆ. ಆ ಊರಿಂದ ಹುಬ್ಳಿ ಬಸ್ ಇಸ್ಕೊಂಡು ಮತ್ತು ಹುಬ್ಳಿಗೆ ಉಲ್ಟಾ ಅಲ್ಲಿಂದ ಹೋಗಿ ಅದೊಂದು 1.5 ಜರ್ನಿ. ಅದಾದಮೇಲೆ ಟ್ರೈನ್ ಇನ್ನೊಂದು 5-10 ನಿಮಿಷ ಜಲ್ದಿ ಬಂದುಬಿಟ್ರೆ ಸಿಗ್ಬಿಡುತ್ತೆ, ಅದು ಪಾಸ್ ಆಗ್ಬಿಡುತ್ತೆ. ಮತ್ತು ಸೀದಾ ಹೋಗಿದ್ದು 8:30 ಟ್ರೈನ್ ಇರೋದು 9ಕ್ಕೇನೆ ಬಿಟ್ಟೈತೆ ಗೈಸ್. 9:15 ಬಿಡ್ತು. ಅಲ್ಲೇ ಡಿಲೇ ಆಯ್ತು. ಹೊಟ್ಟೆ ಫುಲ್ ಹಸಿತ್ತು. ಹೊಟ್ಟೆ ಫುಲ್ ಹಸೆ ಎಲ್ಲ ಲಿಟ್ರಲ್ಲಿ ಎಲ್ಲ ಆಗಿ ಸೀದಾ ಮನೆಗೆ ಬಂದೀನಿ. ಮತ್ತು ಅನಾಹುತ ಅಂದ್ರೆ ಭಾಳ ಅನಾಹುತ ಟಯರ್ಡ್ ಆಗೈತಿ. ಈಗ ಮತ್ತು ನಾಳೆ ಬೆಳಗ್ಗೆದ್ದು 6 ಗಂಟೆಗೆ ಜಿಮ್ಮಿಗೆ ಹೋಗ್ಬೇಕು, ರೆಸ್ಟ್ ಮಾಡಬೇಕು. ರೆಸ್ಟ್ ಆಗೋಲ್ದು. ನೋಡೋಣ ಗೈಸ್. ಈಗ ಜಲ್ದಿ ಮುಕ್ಕೋಣಮ್ಮ. ಅವಾಗ ಈಗ ಟೈಮ್ ಆಗಾಗ ಬಂದೈತೆ 12:30 ಆಗಾಗ ಬಂದೈತೆ. ಇಲ್ಲ ಆಳ್ಮೆ ಬಡಲ್ಲ ಆಳ್ಮೆ ಗೈಸ್. ಐ ಥಿಂಕ್ ಈ ವ್ಲಾಗ್ ನಿಮಗೆ ಚಲೋ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ ಅಂದ್ಕೊಂಡಿನಿ. ನೀವು ಫ್ಯಾಮಿಲಿ ಫ್ರೆಂಡ್ಸ್ ಏನಾರು ಹೋಗ್ಬೇಕಂದ್ರೆ ಚಲೋ ಹೋಗ್ತೀವಿ. ಚಲೋ ಲೊಕೇಶನ್ ಅಡ್ಡಾಡಕ್ಕಂತೂ ಸ್ವಲ್ಪ ಗಟ್ಟಿ ಇರ್ಬೇಕಂತ ಹೇಳ್ಕೊತ ಅದು ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ ನೋಡ್ರಿ ಅಂತ ಹೇಳ್ಕೊತ. ಮೋರ್ ಹಿಡಿಸ್ಬೇಕಂದ್ರೆ ಬ್ಲಾಗ್ಸ್ ತರುಣ್ ಕಿರಣ್ ಸಬ್ಸ್ಕ್ರೈಬ್ ಮಾಡಿರಿ. ಅದನ್ನು ಮಾಡಿಸ್ರಿ ಅಂತ ಹೇಳ್ಕೊತ. ಫಸ್ಟ್ ಟೈಮ್ ನೋಡಕತ್ತೀರ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಲವ್ ಯು ಗೈಸ್. ಟೇಕ್ ಕೇರ್. ಗುಡ್ ನೈಟ್. ಲವ್ ಯು.